ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ವ್ಲಾಗ್. ನಾನು ನಿಮ್ಮ ವಾಣಿ. ಇದು ನನ್ನ ಮತ್ತೊಂದು ಮಿನಿ ವ್ಲಾಗ್. ನಮ್ಮ ಯಜಮಾನರು ಮತ್ತು ನನ್ನ ದೊಡ್ಡ ಮಗ ಬಂದ ಮೇಲೆ ಎಲ್ಲರೂ ಶನಿವಾರ ಏಪ್ರಿಲ್ 26ಕ್ಕೆ ಮಂತ್ರಾಲಯಕ್ಕೆ ಹೋದ್ವಿ ಎಲ್ಲರೂ ಸೇರಿ. ಪ್ರತಿ ವರ್ಷ ನಾವು ಅಕ್ಕ ತಂಗಿಯರೆಲ್ಲ ತವ್ರ ಮನೆಗೆ ಬಂದಾಗ ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರ್ತೀವಿ. ಇತ್ತೀಚೆಗೆ 2-3 ವರ್ಷದಿಂದ ಅಕ್ಷಯ ತೃತೀಯ ದಿನ ದರ್ಶನ ಮಾಡೋಕ್ಕೆ ಹೋಗ್ತಿದ್ವಿ. ಯಾಕಂದರೆ ಅಲ್ಲಿ ಅಲಂಕಾರ ಬಂದು ಚಂದನ ಅಲಂಕಾರ ಅಂದರೆ ಶ್ರೀಗಂಧನ ತೆಗೆದ್ಬಿಟ್ಟು ರಾಯರಿಗೆ ಅರ್ಪಣೆ ಮಾಡ್ತಾರೆ. ಅಂದರೆ ಬೃಂದಾವನಕ್ಕೆ ಬಿಸಿಲಿನ ತಾಪ ಕಮ್ಮಿ ಆಗೋದಕ್ಕೆ ಮೂಲ ಬೃಂದಾವನಕ್ಕೆ ಅಷ್ಟೇ ಅಲ್ಲದೇ ಅಂದರೆ ಇಲ್ಲಿ ಮಂತ್ರಾಲಯದ ಮೂಲ ಬೃಂದಾವನಕ್ಕೆ ಶ್ರೀಗಂಧ ಲೇಪನ ಅಷ್ಟೇ ಅಲ್ಲದೇ ಎಲ್ಲೆಲ್ಲಿ ಮೃತ್ತಿಕೆಗಳಿವೆ ಅಂದರೆ ಎಲ್ಲ ಊರುಗಳಲ್ಲಿ ಎಲ್ಲೆಲ್ಲಿ ರಾಯರ ಮಠಗಳಿದೆ ಅಲ್ಲೆಲ್ಲನೂ ಬೃಂದಾವನಕ್ಕೆ ಶ್ರೀಗಂಧ ಲೇಪನ ಮಾಡ್ತಾರೆ. ದೇವರಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳಂದರೆ ಮಂಚಾಲೆ ರಾಘಪ್ಪ ಅಂತ ತುಂಬ ಪ್ರಚಲಿತವಾದ ಹೇಳಿಕೆನೇ ಇದೆ. ನಾವು ಮನುಷ್ಯ ಜನ್ಮ ಪಡ್ಕೊಂಡಿರೋದೇ ಒಂದು ಸುಕೃತ ಅಂತ ಹೇಳ್ಬೋದು. 84 ಲಕ್ಷ ಜೀವರಾಶಿಗಳಾದ ಮೇಲೇ ಮನುಷ್ಯ ಜನ್ಮ ಬರೋದು ನಿಮಗೆಲ್ಲ ಗೊತ್ತೇ ಇರುತ್ತೆ. ನಾವು ದೇವ್ರ ಹತ್ರ ಹೋಗಬೇಕಂದ್ರೆ ಸುಲಭ ವಿಧಾನ ಗುರುಗಳಿಗೆ ಶರಣಾಗತಿ ಆಗಬೇಕು. ಗುರುಗಳಿಲ್ಲದೆ ಮುಕ್ತಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ನೀವೆಲ್ಲ ಕೇಳಿರ್ಬೋದು, ಗುರುಗಳ ಗುಲಾಮನಾಗುವ ತನಕ ದೊರೆಯದೆನ್ನ ಮುಕ್ತಿ ಅಂತ ಹೇಳಿದ್ದು ಹಾಡು ಕೇಳಿರ್ಬೋದು. ನಮಗೆ ದೇವ್ರ ಹತ್ರ ಹೋಗಬೇಕು ಅಂದರೆ, ಭಕ್ತಿ ಮಾಡಬೇಕಂದ್ರೆ ಎಲ್ಲದಕ್ಕೂ ಸುಕೃತ ಇರಬೇಕು. ಅದಕ್ಕೆ ಮೂಲ ಕಾರಣ ಗುರುಗಳು. ಯಾವುದೇ ಗುರುಗಳಾಗಿರ್ಬೋದು. ನಾವು ನಂಬುವಂಥ ದೇವರಂದರೆ ಅಂದರೆ ಗುರುಗಳಂದರೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು. ಗುರುವಿಗೆ ನಾವು ಶರಣಾಗತಿಯಾಗಿ ಭಕ್ತರಾದರೆ ಆವಾಗ ನಾವು ದೇವ್ರ ಹತ್ರ ಹೋಗೋಕ್ಕೆ ಸುಲಭ ಮಾರ್ಗವಾಗುತ್ತೆ. ಅಂದರೆ ದೇವ್ರ ಹತ್ರ ಈಸಿಯಾಗಿ ಅವರು ಕರ್ಕೊಂಡು ಹೋಗ್ತಾರೆ. ನಾವು ಕೇಳಿದ ಹೇಳಿಕೆಯೆಲ್ಲ ಈಡೇರುತ್ತೆ ಮತ್ತು ನಮ್ಮ ಪಾಪಕರ್ಮಗಳೆಲ್ಲ ಕಮ್ಮಿ ಆಗುತ್ತೆ ಅಂತ ಪ್ರಚಲಿತವಾಗಿದೆ. ಇದು 100ಕ್ಕೆ 100ರಷ್ಟು ಸತ್ಯ ಕೂಡ. ನಾವೆಲ್ಲ 2 ಸಲ ರಾಯರ ದರ್ಶನ ಮಾಡಿದ್ವಿ. ತುಂಬಾ ಖುಷಿ ಕೊಡ್ತು. ಹಾಗೆಯೇ ರಾಯರ ಪ್ರಸಾದ ಊಟ ಮಾಡಿ ನಂತರ ನಾವು ಪರಿಮಳ ಪ್ರಸಾದ ಸೇವೆಗೆ ಎಲ್ಲರೂ ಸೇರಿ ಹೋದ್ವಿ. ಮಕ್ಕಳು ಮಾತ್ರ ತುಂಬ ಖುಷಿಪಟ್ಟರು ಮತ್ತು ತುಂಬ ಇಷ್ಟಪಟ್ಟು ಮಾಡಿದರು. ಅವರಿಗೆಲ್ಲ ಮನೆಗೆ ಹೋಗೋದೇ ಬೇಡ, ರಾತ್ರಿವರೆಗೂ ಇಲ್ಲೇ ಸೇವೆ ಮಾಡೋಣ, ತುಂಬ ಇಷ್ಟ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಅದು ಕೂಡ ಖುಷಿ ಕೊಡ್ತು. ಧನ್ಯವಾದಗಳು.